ಪಡಿತರ ಕಾರ್ಡ್ ಪರಿಷ್ಕರಣೆಗೆ ಇದೀಗ ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರಿ ಸೌಲಭ್ಯವನ್ನ ಪಡೆದುಕೊಳ್ಳುವುದಕ್ಕೆ ಬಿಪಿಎಲ್ ಕಾರ್ಡ್ ಮಾನದಂಡ 2.35 ಕೋಟಿ ಬಿಪಿಎಲ್ ಕಾರ್ಡ್ ಹಾಗೆ 4 ಕೋಟಿಗೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ರಾಜ್ಯದ 80% ಜನ ಬಿಪಿಎಲ್ ಕಾರ್ಡ್ನ ವ್ಯಾಪ್ತಿಯಲ್ಲಿದ್ದಾರೆ. ಅನರ್ಹರು ಬಿಪಿಎಲ್ ಕಾರ್ಡ್ ಹೊಂದಿದ್ದು ಈಗ ಅವರನ್ನ ಗುರುತಿಸುವುದಕ್ಕೆ ಖಾಸಗಿ ಏಜೆನ್ಸಿಗೆ ಸರ್ಕಾರ ಜವಾಬ್ದಾರಿಯನ್ನ ಕೊಟ್ಟಿದೆ. ಸಾಕಷ್ಟು ಮಂದಿ ಅನರ್ಹರು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿದ್ದಾರೆ. ಸೊ ಹೀಗಾಗಿ ಅವರನ್ನ ಗುರುತಿಸಬೇಕು ಅಂತ ಹೇಳಿ ಖಾಸಗಿ ಏಜೆನ್ಸಿಗೆ ಆಹಾರ ನಾಗರಿಕ ಪೂರೈಕೆ ಇಲಾಖೆ ಜವಾಬ್ದಾರಿಯನ್ನ ಕೊಟ್ಟಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ನೋಡಿ, 4 ಕೋಟಿಗೂ ಹೆಚ್ಚು ಫಲಾನುಭವಿಗಳಿದ್ದಾರೆ ಬಿಪಿಎಲ್ ಕಾರ್ಡ್ನ ಫಲಾನುಭವಿಗಳು. ಇದರಲ್ಲಿ ಸಾಕಷ್ಟು ಮಂದಿ ಅನರ್ಹರು ಕೂಡ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದ್ದು. ಹೀಗಾಗಿ ಆಹಾರ ಇಲಾಖೆ ಖಾಸಗಿ ಏಜೆನ್ಸಿಯೊಂದಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದೆ. ಅನರ್ಹರು ಯಾರ್ಯಾರು ಅಂತ ಗುರುತಿಸೋದಕ್ಕೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದು. ಪಡಿತರ ಕಾರ್ಡ್ ಪರಿಷ್ಕರಣೆಗೆ ಈ ಮೂಲಕ ರಾಜ್ಯ ಸರ್ಕಾರ ಸಜ್ಜಾಗಿರುವಂಥದ್ದು. ಖಾಸಗಿ ಏಜೆನ್ಸಿಗೆ ಆಹಾರ ಇಲಾಖೆ ಈಗ ಜವಾಬ್ದಾರಿಯನ್ನ ಕೊಟ್ಟಿದ್ದು, ಇನ್ನೇನು ಖಾಸಗಿ ಏಜೆನ್ಸಿ ಅನರ್ಹರನ್ನ ಗುರುತು ಮಾಡಲಿದೆ. ಪಡಿತರ ಕಾರ್ಡ್, ಬ್ಯಾಂಕ್ ಹಾಗೆ ಪ್ಯಾನ್ ಸಂಯೋಜಿಸಿ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳಲಿದ್ದಾರೆ. ಬಿಪಿಎಲ್ ಕಾರ್ಡ್ಗಳ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆಗೆ ಸರ್ಕಾರ ಯತ್ನಿಸ್ತಾ ಇದ್ದು, ಈಗಾಗಲೇ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿಗೆ ಬಿಪಿಎಲ್ ಕಾರ್ಡ್ನ ಮಾನದಂಡವಾಗಿರುವಂಥದ್ದು. ಬಿಪಿಎಲ್ ಕಾರ್ಡ್ ಪರಿಷ್ಕರಿಸಿದ್ರೆ ಅನರ್ಹರನ್ನ ಹೊರಗಿಟ್ರೆ ಸರ್ಕಾರಕ್ಕೆ ಲಾಭ ಆಗುತ್ತೆ. ಯಾಕಂದ್ರೆ ಗ್ಯಾರಂಟಿಗಳಿಂದ ಸಾಕಷ್ಟು ಮಂದಿ ವಂಚಿತರಾಗ್ತಾರೆ. ಗ್ಯಾರಂಟಿ ಯೋಜನೆಗಳಿಗೆ ನೀಡುವ ಅನುದಾನ ಉಳಿತಾಯ ಆಗಲಿದೆ ಅಂತ ಹೇಳಿ ಈಗ ಸರ್ಕಾರ ಈ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅನರ್ಹ ಫಲಾನುಭವಿಗಳ ಪಿಂಚಣಿಗೆ ಈಗಾಗಲೇ ರಾಜ್ಯ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಅದರ ನಡುವೆ ಈಗ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೂ ಕೂಡ ಮುಂದಾಗಿದ್ದು, ಒಂದು ಖಾಸಗಿ ಏಜೆನ್ಸಿಗೆ ಈ ಒಂದು ಜವಾಬ್ದಾರಿಯನ್ನ ಕೂಡ ಕೊಟ್ಟಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಬ್ಯಾಂಕ್ ಹಾಗೆ ಪ್ಯಾನ್ ಕಾರ್ಡ್ ಅನ್ನ ಸಂಯೋಜಿಸಿ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಈಗ ಖಾಸಗಿ ಏಜೆನ್ಸಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ನೋಡಿ, ಒಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಏನು ತನ್ನ 5 ಉಚಿತ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಇನ್ನಿಲ್ಲದ ಕಸರತ್ತುಗಳನ್ನು ಕೂಡ ನಡೆಸ್ತಾ ಇದ್ದು, ಈಗ ಅನರ್ಹ ಫಲಾನುಭವಿಗಳ ಪಿಂಚಣಿಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಇದರ ಜೊತೆಗೆ ಅನರ್ಹ ಬಿಪಿಎಲ್ ಕಾರ್ಡ್ ಯಾರ್ಯಾರು ಹೊಂದಿದ್ದಾರೋ ಅದನ್ನು ಕೂಡ ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಆಹಾರ ನಾಗರಿಕ ಪೂರೈಕೆ ಇಲಾಖೆ ಒಂದು ಖಾಸಗಿ ಏಜೆನ್ಸಿಗೆ ಅನರ್ಹರನ್ನ ಗುರುತು ಮಾಡೋದಕ್ಕೆ ಜವಾಬ್ದಾರಿಯನ್ನ ಕೂಡ ಕೊಟ್ಟಿದೆ. ಇದರಿಂದಾಗಿ ಅಂದ್ರೆ ಕಾರ್ಡ್ ಪರಿಷ್ಕರಿಸಿದ್ರೆ ಅನರ್ಹರನ್ನ ಹೊರಗಿಟ್ರೆ ಸರ್ಕಾರಕ್ಕೇನೆ ಲಾಭ ಆಗುತ್ತೆ. ಗ್ಯಾರಂಟಿ ಯೋಜನೆಗಳಿಂದ ಯಾರ್ಯಾರು ಅನರ್ಹರಾಗ್ತಾರೋ ಅವರ ಹಣ ಎಲ್ಲ ಕೂಡ ಉಳಿತಾಯ ಆಗಲಿದೆ. ಗ್ಯಾರಂಟಿ ಯೋಜನೆಗಳಿಗೆ ನೀಡುವ ಅನುದಾನ ಇಲ್ಲಿ ಬಹುಮುಖ್ಯವಾಗಿ ಉಳಿತಾಯ ಆಗಲಿದೆ. ಸೊ ಹೀಗಾಗಿ ಪಡಿತರ ಕಾರ್ಡ್ ಪರಿಷ್ಕರಣೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಹಾಗಿದ್ರೆ ಈ ಒಂದು ಅನರ್ಹರ ಗುರುತುವಿಕೆ ಯಾವಾಗಿನಿಂದ ಶುರುವಾಗುತ್ತೆ, ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ.